ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಗಿನ್ನ ಮಾಡಿ ತೋರಿಸ್ತಿದ್ದೀನಿ. ಹಸುವಿನ ಹಾಲಿಂದ ಗಿನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ವಿಡಿಯೋ ಇಷ್ಟರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನ. ನಾನಿಲ್ಲಿ 1 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹಾಗೆ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಅಂದರೆ 1 ಲೀಟ್ರಿಗೆ ಒಂದು 350 ಗ್ರಾಮಿಂದ 400 ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗುತ್ತೆ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿರ್ಬೇಕು, ಈ ಥರ ತುರ್ಕೊಂಡಿರ್ಬೇಕಾಗುತ್ತೆ ಒಂದು ಚಾಕು ಅಥವಾ ಕುಡ್ಲು ಸಹಾಯದಿಂದ. ಹಾಗೆಯೇ ಗೀ ಬಾಲ್, ಹಸು ಕರ ಹಾಕಿದಾಗ ಫಸ್ಟು ಬರುತ್ತಲ್ಲ ಹಾಲು, ಅದ್ರದ್ದು ಗೀ ಬಾಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಏಲಕ್ಕಿ ಕಾಯಿನೂ ಕೂಡ ಈ ಥರ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ನಾನೀಗ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕರಗಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಬೇಗ ಕರಗುತ್ತೆ ಹಾಲಿನ ಜೊತೆ. ಇಲ್ಲ ನೀವು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ರೆ ಒಂದು 10 ನಿಮಿಷ ಬೆಲ್ಲ ಹಾಲಿಗೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಹಾಗೆ ಇಟ್ಟಿರಬೇಕಾಗುತ್ತೆ. ಹಾಲನ್ನು ಆದಷ್ಟು ಗಟ್ಟಿಯಾಗಿರೋದನ್ನೇ ತೊಗೊಳ್ಳಿ. ಪ್ಯಾಕೆಟ್ ಹಾಲು ತೊಗೊಳೋದಿದ್ರೆ ಫ್ಯಾಮಿಲಿ ಪ್ಯಾಕೆಟ್ ಬರುತ್ತಲ್ಲ ಅದು, ಅಥವಾ ಕೇಸರಿ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಗಟ್ಟಿಯಾಗಿರಬೇಕು ಹಾಲು ಆದಷ್ಟು. ಈಗ ನಾನು ಬೆಲ್ಲದ ಪುಡಿನ ಪೂರ್ತಿಯಾಗಿ ಹಾಕ್ಕೊಂಡು ಕೈಯಲ್ಲೇ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅದನ್ನು ಕರಗಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಸ್ಪೂನ್ ಸಹಾಯದಿಂದನೂ ಕೂಡ ಅದನ್ನು ತಿರುಗಿಸ್ಕೋಬೋದು. ನೋಡಿ, ಒಂದು 2 ನಿಮಿಷ ಈ ಥರ ಕೈಯಲ್ಲಿ ಹಿಂಗೆ ತಿರುಗಿಸಿದ್ರೆ ಸಾಕು, ಪೂರ್ತಿಯಾಗಿ ಕರ್ಗೋಗುತ್ತೆ. ಯಾಕೆಂದರೆ ಸಣ್ಣಕ್ಕೆ ತುರ್ಕೊಂಡಿರೋದ್ರಿಂದ ಬೆಲ್ಲನ. ಇದಕ್ಕೆ ನಾನು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಒಂದು ಜಾಲರಿ ತೊಗೊಂಡು ಬೇರೊಂದು ಪಾತ್ರೆಗೆ ಸೋಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಗಷ್ಟ ಇರುತ್ತೆ, ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ. ಕಲ್ಲು ಈ ಥರ ಏನಾರು ಇರುತ್ತೆ ಬೆಲ್ಲದಲ್ಲಿ ಅನ್ನೋದಕ್ಕೋಸ್ಕರ ಒಂದು ಸಲ ಜಾಲರಿಲಿ ಸೋಸ್ಕೋಬೇಕಾಗುತ್ತೆ. ನೋಡಿ, ಈಗ ಸೋಸ್ಕೊಂಡು ಆಗಿದೆ. ಇದಕ್ಕೆ ನಾವು ಯಾವುದ್ರಲ್ಲಿ ಗಿನ್ನ ಕಾಯಿಸ್ತೀವಿ ಆ ಪಾತ್ರೆಗೆ ನಾವು ಸೋಸಿ ಇಟ್ಕೊಂಡಿರೋ ಹಾಲನ್ನು ಹಾಕೊಳ್ಳೋಣ. ಹಾಲನ್ನು ಹಾಕೋಬಿಟ್ಟು ಇದಕ್ಕೆ ನಾವು ಗೀ ಬಾಲ್ ಬರುತ್ತಲ್ಲ, ಗೀ ಬಾಲ ಸೇರಿಸ್ಕೋಬೇಕಾಗುತ್ತೆ. ನಾವು 1 ಲೀಟ್ರಿಗೆ ಕಾಫಿ ಕುಡಿಯೋ ಕಪ್ಪಲ್ಲಿ 1 ಕಪ್ ಅಥವಾ 1.5 ಕಪ್ ಅಷ್ಟು ಸೇರಿಸಿದ್ರೆ ಸಾಕು. ತುಂಬ ಜಾಸ್ತಿನ ಹಾಕೋದು ಬೇಡ ಗೀ ಬಾಲನ್ನು. ನೀವು ಆದಷ್ಟು ಹಸು ಕರು ಹಾಕಿರುತ್ತಲ್ಲ, ಫಸ್ಟು ಹಾಲು ಬರುತ್ತಲ್ಲ ಆ ಹಾಲನ್ನು ಅದರಲ್ಲಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಹಾಲು ಕರಿತೀವಲ್ಲ ಅದರಲ್ಲಿ ಮಾಡಿದರೆ ಗಿನ್ನ ಬರಲ್ಲ. ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ನಿಮಗೆ ಸ್ವೀಟಾಗಿ ನೋಡ್ಕೋಬೇಕಾಗುತ್ತೆ. ಸಪ್ಪೆ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು, ಅಥವಾ ಕಮ್ಮಿ ಏನು ಈ ಟೈಮಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಆದಮೇಲೆ ನಾವು ಯಾವುದರಲ್ಲಿ ಗಿನ್ನ ಕಾಯಿಸ್ತೀವಿ ಇದರಲ್ಲಿ ಪೂರ್ತಿ 1 ಲೀಟ್ರದ್ದೆಲ್ಲ ಪೂರ್ತಿ ಕಾಯಿಸಲ್ಲ, ನಾನು 2 ಪಾತ್ರೆಯಲ್ಲಿ ಕಾಯಿಸ್ಕೊತೀನಿ. ಹಾಗಾಗಿ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಹಾಲನ್ನು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, 2ರಲ್ಲಿ ಕಾಯಿಸ್ತಾ ಇದ್ದೀನಿ ನಾನು. 1 ಲೀಟ್ರನ್ನ ಪೂರ್ತಿಯಾಗಿ 1ರಲ್ಲೇ ಕಾಯಿಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಮೇಲೆ ಹಾಕೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಪಾತ್ರೆ ಹಿಡಿಯೋ ಅಂಥ ಒಂದು ಪಾತ್ರೆನ ತೊಗೊಂಡು ಅದನ್ನು ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ಪಾತ್ರೆ ಪೂರ್ತಿಯಾಗಿ ಒಳಗಡೆ ಹೋಗಬೇಕು. ನಾವು ಹಾಲನ್ನು ಹಾಕಿರೋದು ಪೂರ್ತಿಯಾಗಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಅದರೊಳಗಡೆ ಹಿಡಿಯೋ ಅಂಥದ್ದನ್ನು ಇಡಬೇಕು. ಅದ್ರ ಮೇಲೊಂದು ಸಿಂಬಿ ಅಥವಾ ಈ ಥರ ಪ್ಲೇಟ್ ಏನಾರು ಇಟ್ಬಿಟ್ಟು ಈ ಥರ ಹಾಲಿನ ಪಾತ್ರೆನ ಇಡೋಣ. ಅದ್ರ ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇದು ಪೂರ್ತಿಯಾಗಿ ಇದು ಕವರ್ ಆಗಬೇಕು. ಆ ಥರದೊಂದು ಪ್ಲೇಟನ್ನು ಮುಚ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಕವರ್ ಆಗಬೇಕು. ಸ್ಟೀಮಲ್ಲಿ ಚೆನ್ನಾಗಿ ಬೇಯಬೇಕು, ಗಾಳಿ ಹಾಡ್ದಂಗೆ ಬೇಯಬೇಕಾಗುತ್ತೆ. 30ರಿಂದ 35 ನಿಮಿಷ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಗಿನ್ನನ, ಹೈ ಫ್ಲೇಮಲ್ಲಿ ಇಡಬೇಡಿ. ಒಂದು 35 ನಿಮಿಷ ಆದಮೇಲೆ ನೋಡಿ ಇದು ಬೆಂದಿದೆ. ಕೈಯಲ್ಲಿ ಮುಟ್ಟಿರೋದು ಗೊತ್ತಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಚಾಕುನ ಅದರೊಳಗಡೆ ಚುಚ್ಚಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆಯೋ ಏನು ಅಂತ. ಈಗ ಇದು ರೆಡಿಯಾಗಿದೆ. ಇದನ್ನು ಹಾಗೇ ಪ್ಲೇಟ್ ಮುಚ್ಚಿಬಿಟ್ಟು ಓವರ್ ನೈಟು ಬಿಟ್ಟಿದೆ ನಾನು. ಮಾರ್ನಿಂಗ್ ಟೈಮು ಕಟ್ ಮಾಡಬೇಕಾಗುತ್ತೆ. ನೀವು ಗಿನ್ನನ ನೈಟ್ ಕಾಸಿ ಮಾರ್ನಿಂಗ್ ಕಟ್ ಮಾಡಿದರೆ ಪೀಸಸ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಬಿಸಿ ಇದ್ದಾಗಲೇ ಕಟ್ ಮಾಡೋದಕ್ಕೆ ಹೋಗ್ಬೇಡಿ, ಪೀಸಸ್ ಚೆನ್ನಾಗಿ ಬರೋದಿಲ್ಲ. ಅದು ಕೋಲ್ಡ್ ಆದಮೇಲೆ ತಿಂದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.